ಹೆಚ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಇತಿಹಾಸವುಳ್ಳ ಶ್ರೀ ಜಯಗೊಂಡೇಶ್ವರ ಸ್ವಾಮಿ ದೇವಾಲಯದ ಜಮೀನು ವಶಕ್ಕೆ ಯತ್ನ. ಅಕ್ರಮವಾಗಿ ದೇವಾಲಯದ ಬೆಟ್ಟ ನಾಶ. ಜಿಲ್ಲಾಡಳಿತ ಕ್ರಮ ಜರುಗಿಸದಿದ್ರೆ ಗ್ರಾಮಸ್ಥರಿಂದ ಉಗ್ರ ಹೋರಾಟ. ಸಾಮಾಜಿಕ ಹೋರಾಟಗಾರ ಗಿರೀಶ್ ಎಚ್ಚರಿಕೆ. ಆಲೂರು ತಾಲೂಕಿನಲ್ಲಿ ಅಗ್ನಿ ಅನಾಹುತದಿಂದ ಬೀದಿಗೆ ಬಂದ ಕುಟುಂಬ. ವೈಯಕ್ತಿಕ ಧನ ಸಹಾಯ ಮಾಡಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಜನಪ್ರತಿನಿಧಿಗಳು. ಸಂಸದ ಶಾಸಕರ ನಡೆಗೆ ಸಾರ್ವಜನಿಕರ ಮೆಚ್ಚುಗೆ. ಅರ್ಕಲ್ಗೂಡು ತಾಲೂಕಿನಲ್ಲಿ ಬೆಳಕಿಗೆ ಬಂದ ಮೀಟರ್ ಬಡ್ಡಿ ದಂಧೆ. ಮಂಜುನಾಥ್ ಮನೆಗೆ ಜಿಲ್ಲಾ ಸಹಕಾರ ಸಂಘಗಳ ಇಲಾಖೆ ತಂಡ ಭೇಟಿ, ಪರಿಶೀಲನೆ, ಅಗತ್ಯ ದಾಖಲೆಗಳ ಸಂಗ್ರಹ. ಹಾಸನ ಜಿಲ್ಲೆ ನುಗ್ಗೇಹಳ್ಳಿ ಹೋಬಳಿ ವಿರೂಪಾಕ್ಷಿಪುರ ಗ್ರಾಮದ ಶ್ರೀ ಜಯಗೊಂಡೇಶ್ವರ ಸ್ವಾಮಿ ದೇವಾಲಯದ ಬೆಟ್ಟವನ್ನು ಅಕ್ರಮವಾಗಿ ನಾಶಪಡಿಸಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸದಿದ್ದರೆ ಗ್ರಾಮಸ್ಥರಿಂದ ಉಗ್ರವಾದ ಹೋರಾಟ ಮಾಡುವುದಾಗಿ ಸಾಮಾಜಿಕ ಹೋರಾಟಗಾರ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಎಚ್ಚರಿಸಿದರು. ಹಾಸನದಲ್ಲಿ ಮಾತನಾಡಿ, ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ವಿರೂಪಾಕ್ಷಪುರ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ ಈ ಹಿಂದೆ ಸುಮಾರು 1160 ವರ್ಷಗಳ ಹಿಂದೆ ಈ ಸರ್ವೆ ನಂಬರ್ನಲ್ಲಿ 80 ಎಕರೆ ಜಾಗವನ್ನ ಶ್ರೀ ಜಯಗೊಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಇದೇ ವಿರೂಪಾಕ್ಷಪುರ ಗ್ರಾಮದ ಮಲ್ಲೇಗೌಡ ಎಂಬುವವರು ದಾನವಾಗಿ ನೀಡಿದ್ದು, ದೇವಾಲಯವನ್ನ ಹೊಯ್ಸಳರ ದೊರೆ ವಿಷ್ಣುವರ್ಧನ ರಾಜರು ಸಾಮ್ರಾಜ್ಯ ವಿಸ್ತರಣೆ ಪ್ರಯುಕ್ತ ಯುದ್ಧ ಮಾಡಿದಾಗ ಆ ಯುದ್ಧದಲ್ಲಿ ರಾಜರಾದ ವಿಷ್ಣುವರ್ಧನ ಜಯಗಳಿಸುತ್ತಾರೆ. ಆ ಒಂದು ನೆನಪಿಗಾಗಿ ಅವರ ಧರ್ಮಪತ್ನಿ ಶಾಂತಲಾದೇವಿ ಅವರು ಈ ಸರ್ವೆ ನಂಬರ್ ಜಾಗದ ಬೆಟ್ಟದಲ್ಲಿ ಆ ಯುದ್ಧದ ಗೆಲುವಿನ ಕುರುಹಿಗಾಗಿ ಶ್ರೀ ಜಯಗೊಂಡೇಶ್ವರ ದೇವಾಲಯವನ್ನ ಈ ಬೆಟ್ಟದಲ್ಲಿ ನಿರ್ಮಿಸಿರುತ್ತಾರೆ ಎಂದರು. ಜೊತೆಗೆ ಈ ಬೆಟ್ಟದ ಅಕ್ಕಪಕ್ಕ ಹಾಗೂ ನುಗ್ಗೇಹಳ್ಳಿ ಗ್ರಾಮದಲ್ಲಿ ಇದೇ ದೇವಾಲಯಕ್ಕೆ ಸಂಬಂಧಪಟ್ಟಂತೆ 5 ಲಿಂಗಗಳಿರುವ 5 ದೇವಸ್ಥಾನಗಳಿದ್ದು, ತಲಕಾಡಿನ ನಂತರ ಈ ನುಗ್ಗೇಹಳ್ಳಿ ಗ್ರಾಮವು ಪಂಚಲಿಂಗೇಶ್ವರ ಕ್ಷೇತ್ರವಾಗಿದ್ದು, ಅದೇ ರೀತಿ 5 ಮುಖವುಳ್ಳ ಕಲ್ಯಾಣಿ ಇರುತ್ತದೆ. ಅದೇ ರೀತಿ 1 ಏರಿ ಮುಖಾಂತರ 5 ಕೆರೆಗಳಿರೋದು ಇತಿಹಾಸದಲ್ಲಿ ಕಂಡುಬರುತ್ತದೆ ಎಂದರು. ಇತಿಹಾಸವುಳ್ಳ ಶ್ರೀ ಜಯಗೊಂಡೇಶ್ವರ ಸ್ವಾಮಿ ದೇವಾಲಯದ 80 ಎಕರೆ ಜಮೀನು ಉಳ್ಳ ಈ ದೇವಾಲಯದ ಜಮೀನು ಇಂದು 40 ಎಕರೆ 10 ಗುಂಟೆ ಮಾತ್ರ ಉಳಿದಿದ್ದು, ಅದರಲ್ಲೂ ಕೂಡ ಕೆಲವು ಪ್ರಭಾವಿ ವ್ಯಕ್ತಿಗಳು ಶಾಮೀಲಾಗಿ ವಿರೂಪಾಕ್ಷಪುರ ಗ್ರಾಮದ ಒಬ್ಬರು ಈ ಉಳಿಕೆ 40 ಎಕರೆ 10 ಗುಂಟೆ ಜಯಗೊಂಡೇಶ್ವರ ದೇವಾಲಯದ ಬೆಟ್ಟವನ್ನು ನಾಶ ಮಾಡಲು ಪ್ರಯತ್ನಿಸಿ ಈ ಬೆಟ್ಟವನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸಿರುತ್ತಾರೆ. ಹಿಂದೂ ದೇವಾಲಯವು ಪುರಾತನವಾಗಿರುವುದರಿಂದ ಈ ಬೆಟ್ಟವನ್ನು ಅತಿಕ್ರಮ ಮಾಡಲು ಯತ್ನಿಸುತ್ತಿರುವ ಹೇಮಂತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ ಎಂದು ಮನವಿ ಮಾಡಿದರು. ಏನಾದರೂ ಈ ವಿಚಾರವಾಗಿ ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸದಿದ್ದರೆ ಈ ದೇವಾಲಯಕ್ಕೆ ಸಂಬಂಧಪಟ್ಟ ಗ್ರಾಮಸ್ಥರುಗಳು ಉಗ್ರ ಹೋರಾಟ ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಾಮಾಜಿಕ ಹೋರಾಟಗಾರ ಶ್ರೀಧರ್ ಯಾದವ್, ಸತೀಶ್, ರೈತ ಮುಖಂಡ ಸೋಮಶೇಖರ್, ದಲಿತ ಮುಖಂಡ ಯಲ್ಲಪ್ಪ, ಸಾಮಾಜಿಕ ಹೋರಾಟಗಾರ್ತಿ ಛಾಯಾ ಕೃಷ್ಣ ಇತರರು ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ್. ಹೋಬಳಿ ಒಂದು ವಿರೂಪಾಕ್ಷಪುರ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಜಯಗೊಂಡೇಶ್ವರ ಎನ್ನುವ ಒಂದು ದೇವಸ್ಥಾನ ಇತಿಹಾಸ ಉಳ್ಳುವಂತ ಒಂದು ದೊಡ್ಡ ಬೆಟ್ಟ ಇದೆ. ಇವತ್ತು ಏನಾಗಿದೆ ಅಂದ್ರೆ, ಆ ಬೆಟ್ಟ ಹಿಂದೆ ಸಾವಿರಾರು ವರ್ಷ ವಿಷ್ಣುವರ್ಧನ ಬಂದು ಅಲ್ಲಿ ನೆಲೆ ಉಳಿಸಿ ಜಯಶೀಲರಾಗಿರೋದಕ್ಕೆ ಅದಕ್ಕೆ ಜಯಗೊಂಡೇಶ್ವರ ದೇವಸ್ಥಾನ ಅಂದ್ಬಿಟ್ಟು ಒಂದು ಹೆಸರು ಇಟ್ಟಿರುವಂತ ಒಂದು ದೊಡ್ಡ ಬೆಟ್ಟ. ಇವತ್ತು ಅಲ್ಲಿ ಒಬ್ರು ಮಹೇಶ್ ಅಂತ ಎಂಬುವನು ಒಬ್ಬ ವ್ಯಕ್ತಿ, ಹೇಮಂತ್ ಅನ್ನೋ ಒಬ್ಬ ವ್ಯಕ್ತಿ ಸೇರ್ಕೊಂಡು ಕೆಳಗಡೆ ಜಮೀನು ಇದೆ ನಂದು ಅನ್ನೋದಕ್ಕೋಸ್ಕರ ಇಡೀ ಬೆಟ್ಟ ಬಂಡೆ ಎಲ್ಲಾನು ಕಿತ್ತು ಗುಹೆ ತರ ಮಾಡಿದಾನೆ. ಅದಕ್ಕೆ ತಮಗೆ ಎಲ್ಲ ಇಲ್ಲಿ ಇದೆ, ಫೋಟೋಗಳೆಲ್ಲ ಇದೆ, ಅದು ಕೀಳ್ತಾ ಇದ್ದು ಇದನ್ನೆಲ್ಲ ಮಾಡಿ ಅಕ್ರಮವಾಗಿ ಕೀಳೋ ಅಂತ ಕೆಲಸ ಮಾಡ್ತಾ ಇದ್ದಾನೆ. ಈ ವಿಚಾರವಾಗಿ ನಿನ್ನೆ ಈಗ ಒಂದು ವರ್ಷದ ಹಿಂದೆ ಅವನ ಮೇಲೆ ಆಲದ ಮರ 2 ದೊಡ್ಡ ಆಲದ ಮರ ಕಡ್ದಿದ್ದಾರೆ ಅಂದ್ಬಿಟ್ಟು ಒಂದು ಫಾರೆಸ್ಟ್ ಇಲಾಖೆಯಲ್ಲಿ ಕಂಪ್ಲೇಂಟ್ ಆಗಿತ್ತು. ಆ ವಿಚಾರವಾಗಿ ಮತ್ತೆ ಏನೋ ಆಗಿ ಎಲ್ಲ ಅಲ್ಲಿ ಕುತ್ಕೊಂಡು ರಾಜಿ ಪಂಚಾಯಿತಿ ಮಾಡಿ ಎಲ್ಲ ಸಮಾಧಾನ ಪಡಿಸಿ ಸುಮ್ಮನೆ ಇದ್ರು. ಮತ್ತೆ ಅವರ ಚಾಳಿನ ಮುಂದುವರಿಸಿ ಈ ಒಂದು ವಾರದಿಂದ ಮತ್ತೆ ಆ ಬೆಟ್ಟ ಬಂಡೆಗಳನ್ನ ಒಂದು ಡ್ರಿಗ್ಗರ್ ಮಿಷನ್ ಮತ್ತೆ ಒಂದು ಇಟಾಚಿ ತಂದು ಬಗೆಯುವಂತ ಕೆಲಸ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ನಿನ್ನೆ ತಹಸೀಲ್ದಾರ್ ಅವ್ರಿಗೆ ಕರೆ ಮಾಡಿದಾಗ ತಹಸೀಲ್ದಾರ್ ಬಂದು ಆ ಒಂದು ಟ್ರ್ಯಾಕ್ಟರು ಇಟಾಚಿ ಇದನ್ನೆಲ್ಲಾನು ಸೀಜ್ ಮಾಡಿ ಹೋಗಿರ್ತಾರೆ. ಆದ್ರೂ ಸಹ ಅವನು ಯಾವ್ದೋ ಕುಮ್ಮಕ್ಕಿಂದ ಗೇಟಿಗೆ ಸೀಲ್ ಮಾಡಿರೋದನ್ನು ಸಹ ಒಬ್ಬ ತಾಲೂಕ್ ದಂಡಾಧಿಕಾರಿ ಸೀಲ್ ಮಾಡಿರೋದನ್ನು ಸಹ ಲೆಕ್ಕಿಸದೆ ಗೇಟ್ ನ ಮುರಿದು ಒಳಕ್ಕೆ ನಿನ್ನೆ ರಾತ್ರಿ ಪ್ರವೇಶ ಮಾಡೋನೆ ಅಕ್ರಮವಾಗಿ. ಹಾಗೆ ಮತ್ತೆ ನಾವು ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ, ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ ನಮ್ಮ ಸರ್ಕಾರ ಇದ್ದಂತ ಟೈಮಲ್ಲಿ ಈ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ನುಗ್ಗೇಹಳ್ಳಿ ಹೋಬಳಿ ವಿರೂಪಾಕ್ಷಪುರ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ 40 ಎಕರೆ 10 ಗುಂಟೆ ಜಾಗ ಈ ಜಯಗೊಂಡೇಶ್ವರ ದೇವಸ್ಥಾನದ ಒಂದು ಬೆಟ್ಟದ ದೇವಸ್ಥಾನದ ಅಕ್ಕಪಕ್ಕ 40 ಎಕರೆ ಜಾಗ ಆ ದೇವಸ್ಥಾನ ಸರಹದ್ದಿಗೆ ಒಳಪಟ್ಟಿರುತ್ತೆ. ಸದರಿ ಜಾಗದಲ್ಲಿ ಹೇಮಂತ ಎಂಬ ವ್ಯಕ್ತಿ ಅತಿಕ್ರಮವಾಗಿ ಆ ಒಂದು ಜಾಗನ ಕಬಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಇತಿಹಾಸ ಏನು ಅಂತಂದ್ರೆ, ಇದು 1200 ವರ್ಷಗಳ ಇತಿಹಾಸ ಒಂದು ಈ ದೇವಸ್ಥಾನಕ್ಕೆ ಇದೆ. ಹೊಯ್ಸಳರ ಕಾಲ
ಹೊಯ್ಸಳರ ರಾಜ ವಿಷ್ಣುವರ್ಧನ್ರವರು ಅನಿಲ ಸೋರಿಕೆ ಸ್ಫೋಟಗೊಂಡು ಗಾಯಗೊಂಡ ಮಹಿಳೆ ಮನೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧನ ಸಹಾಯ ಮಾಡಿದರು. ಆಲೂರು ತಾಲೂಕಿನ ಕವಳಿಕೆರೆ ಗ್ರಾಮದಲ್ಲಿ ಅನಿಲ ಸೋರಿಕೆಯಿಂದ ಅಗ್ನಿ ಅವಘಡ ಸಂಭವಿಸಿ ಸ್ಫೋಟಗೊಂಡು ಗಾಯಗೊಂಡ ಕುಟುಂಬದ ಮನೆಗೆ ಸಂಸದರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕವಳಿಕೆರೆ ಗ್ರಾಮದಲ್ಲಿ ಅನಿಲ ಸೋರಿಕೆಯಿಂದ ಉಂಟಾದ ಅನಾಹುತ ನಿಜಕ್ಕೂ ಬೇಸರ ತಂದಿದೆ. ಅನಿಲ ಸೋರಿಕೆ ಸ್ಫೋಟದಿಂದ ಮನೆಯ ಮಹಿಳೆ ಶ್ರುತಿಯವರಿಗೆ ಬೆಂಕಿ ತಗುಲಿ ಭಾಗಶಃ 80ರಷ್ಟು ಸುಟ್ಟು ಹೋಗಿದ್ದು, ಮನೆಯು ಸಂಪೂರ್ಣ ಹಾನಿಯಾಗಿದೆ. ಮನೆಯಲ್ಲಿದ್ದ ವಸ್ತುಗಳು, ದವಸ ಧಾನ್ಯಗಳು, ಪರಿಕರಗಳು, ಮನೆಯ ಮೇಲ್ಚಾವಣಿ ಒಡೆದು ಹೋಗಿದ್ದು ಒಂದು ದೊಡ್ಡ ದುರಂತವೇ ಆಗಿ ಹೋಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನು ಮನೆಯವರ ಸಂಕಷ್ಟ, ನೋವು, ಕಣ್ಣೀರು ನೋಡಿ ಸಂಸದರು ಮೌನ ವಹಿಸಿದ್ರು. ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಬೆಂದ ಮಹಿಳೆಯ ಪರಿಸ್ಥಿತಿ ನೆನೆದು ಕಂಬನಿ ಮಿಡಿದರು. ನಾವು ಒಂದು ಚಿಕ್ಕ ಸುಟ್ಟಗಾಯವನ್ನೇ ತಡೆಯಲು ಸಾಧ್ಯವಿಲ್ಲ. ಅಂತಹದರಲ್ಲಿ ಮಹಿಳೆ ಸಂಪೂರ್ಣ ಸುಟ್ಟು ಆ ನೋವನ್ನ ಹೇಗೆ ತಡೆದುಕೊಳ್ಳುತ್ತಿದ್ದಾರೋ ತಿಳಿಯುತ್ತಿಲ್ಲ. ಇತ್ತ ಅವರ ಮಾವನಿಗೂ ಆರೋಗ್ಯ ಸಮಸ್ಯೆ ಇದ್ದು ಕುಟುಂಬಸ್ಥರ ಮನೆಯ ಪರಿಸ್ಥಿತಿ ಹೇಳತಿರದಾಗಿದೆ. ಮೈಸೂರಿನ ಜೆಎಸ್ಎಸ್ ಒಂದೇ ಆಸ್ಪತ್ರೆಯಲ್ಲಿ ಸೊಸೆ ಹಾಗೂ ಮಾವನನ್ನ ದಾಖಲು ಮಾಡಿದ್ದು ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಇಂತಹ ದುರ್ದೈವದ ಸಂಗತಿ, ಇಂತಹ ನೋವಿನ ಸಂಗತಿ ಮತ್ತೆ ಯಾವ ಕುಟುಂಬಕ್ಕೂ ಯಾರಿಗೂ ಬರಬಾರದೆಂದು ದೇವರಲ್ಲಿ ಪ್ರಾರ್ಥಿಸಿದ್ರು. ಸುಟ್ಟು ಗಾಯಗೊಂಡ ಶ್ರುತಿಯವರಿಗೆ 2 ಮಕ್ಕಳಿದ್ದು, ಒಂದು ಮಗುವು ಹಾಸನದ ಖಾಸಗಿ ಶಾಲೆಯಲ್ಲಿ ಎಲ್ಕೆಜಿ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಶಾಲೆ ಮುಖ್ಯಸ್ಥರಿಗೆ ದೂರವಾಣಿ ಮೂಲಕ ಮಾತನಾಡಿ ಶಾಲೆ ಶುಲ್ಕದಲ್ಲಿ ರಿಯಾಯಿತಿ ಮಾಡಿಕೊಡಿ ಎಂದು ಕೇಳಿದಾಗ ಶಾಲೆ ಮುಖ್ಯಸ್ಥರಾದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರುದ್ರೇಗೌಡ ಅವರು ಸಂಸದರ ಮಾತಿಗೆ ಗೌರವ ಕೊಟ್ಟು ಆ ಮಗುವಿನ 1 ವರ್ಷದ ಪೂರ್ತಿ ಶುಲ್ಕವನ್ನ ಪಡೆಯದೆ ಉಚಿತವಾಗಿ ಶಿಕ್ಷಣ ನೀಡುವ ವ್ಯವಸ್ಥೆ ಮಾಡೋದಾಗಿ ಒಪ್ಪಿಗೆ ನೀಡಿದರು. ಇದನ್ನು ಕೇಳಿದ ಕುಟುಂಬದವರು ಹಾಗೂ ಗ್ರಾಮಸ್ಥರು ಸಂಸದರ ಕಾಳಜಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶಾಂತಕೃಷ್ಣ, ಅಜ್ಜನಹಳ್ಳಿ ಲೋಕೇಶ್, ಖಾಲಿದ್ ಪಾಷಾ, ಪೃಥ್ವಿ ಜಯರಾಮ್, ಪ್ರಭು, ಟೀಕಾರಾಜು, ಹರೀಶ್ ಭರತವಳ್ಳಿ ಇನ್ನು ಮುಂತಾದ ಮುಖಂಡರು ಹಾಜರಿದ್ದರು. HCN ನ್ಯೂಸ್, ಆಲೂರು. ನಮ್ಮ ಆಲೂರು ತಾಲೂಕಿನ ಕವಳಿಕೆರೆಗೆ ಬಂದಿದ್ದೀವಿ. ಇವತ್ತು ತುಂಬ ಬೇಜಾರಾಯಿತು ನನಗೂ ವೈಯಕ್ತಿಕವಾಗಿ. ಯಾಕಂತ ಹೇಳಿದ್ರೆ ಪಾಪ ಒಂದು ತುಂಬ ಸಿಲಿಂಡರ್ ಬ್ಲಾಸ್ಟ್ಗೆ ಮನೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮೇಲ್ಛಾವಣಿ ಎಲ್ಲ ಹಂಚು ಅದೆಲ್ಲ ಇದಾಗಿದೆ. ಮನೆಯ ಹೊಸ ಧಾನ್ಯಗಳಾಗಿರ್ಬೋದು, ಇದನ್ನೆಲ್ಲ ಏನದು ತುಂಬಾ ಹಾನಿಗುಂಟಾಗಿದೆ. ಪಾಪ ಜೊತೆಗೆ ತಾಯಿ ಬೆಂಗಳೂರಲ್ಲಿ ಮೈಸೂರು JSS ಎಲ್ಲ ಬಿಟ್ಟಾಗಿದ್ದಾರೆ. ಸಂಪೂರ್ಣ 80% ಭಾಗಶಃ ತುತ್ತಾಗಿದ್ದಾರೆ ಬೆಂಕಿಗೆ ಅಂತ ಅನಾಹುತಕ್ಕೆ ಅಂದ್ಬಿಟ್ಟು ಅವರು ಮನೆಯವರು ರೆಸ್ಪಾಂಡ್ ಹೇಳಿದ್ದಾರೆ. ಖಂಡಿತವಾಗಿಯೂ ಯಾರೂ ಈ ಥರ ಆಗಬಾರ್ದಿತ್ತು. ಮುಂದಿನ ದಿನಗಳಲ್ಲಿ ಮಹಿಳೆಯರು ಇದ್ರ ಬಗ್ಗೆ ಅರಿವು ಮೂಡಿಸ್ತಾರೆ. ಮೀಟರ್ ಬಡ್ಡಿದಂಧೆ ನಡೆಸಲಾಗುತ್ತಿದೆಯೆಂಬ ಸಾರ್ವಜನಿಕರು ದೂರು ಬಂದ ಹಿನ್ನೆಲೆ ಜಿಲ್ಲಾ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರುಗಳ ಇಲಾಖೆ ತಂಡ ಅರ್ಕಲ್ಗೂಡಿನ ಮಾಜಿ BMTC ನೌಕರ ಮಂಜುನಾಥ್ ಮನೆ ಮೇಲೆ ದಾಳಿ ಮಾಡಿ ದಾಖಲೆ ಪರಿಶೀಲಿಸಿತು. ಅರ್ಕಲ್ಗೂಡು ಕೋಟೆ ನಿವಾಸಿ 3 ಜಮೀನು ವಿವಾದ ಮತ್ತು ಅತಿ ಹೆಚ್ಚು ಮೀಟರ್ ಬಡ್ಡಿ ಪಡೆಯುತ್ತಿದ್ದಾನೆ ಮತ್ತು ಸಾರ್ವಜನಿಕರಿಗೆ ಕಿರುಕುಳ ಕೊಡುತ್ತಿದ್ದಾನೆ ಎಂದು ಅವರ ಸಂಬಂಧವಾಗಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿತ್ತು. ಈ ಘಟನೆ ಸಂಬಂಧ ಆತ್ಮಹತ್ಯೆಗೆ ಯತ್ನಿಸಿದ್ದ ಕುಟುಂಬದವರು ಮಂಜುನಾಥ್ ವಿರುದ್ಧ ಅರ್ಕಲ್ಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ಸಲುವಾಗಿ ಬುಧವಾರ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬಿಎಸ್ಪಿ ರಾಜ್ಯ ಮುಖಂಡ ಹರೀಶ್ ನೇತೃತ್ವದಲ್ಲಿ ಹಲವರು ಮಂಜುನಾಥ್ ವಿರುದ್ಧ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ರು. ಅಲ್ಲದೆ ಜಿಲ್ಲಾಧಿಕಾರಿ, ಜಿಲ್ಲಾ ಎಸ್ಪಿ ಅವರಿಗೆ ದೂರು ನೀಡಿ ಒತ್ತಾಯಿಸಿದ್ರು. ಈ ಹಿನ್ನೆಲೆ ಸಹಕಾರ ಸಂಘಗಳ ಇಲಾಖೆ ಅಧಿಕಾರಿಗಳ ತಂಡ ಮಂಜುನಾಥ್ ಮನೆ ಮೇಲೆ ದಾಳಿ ಮಾಡಿ ದಾಖಲೆ ಹಾಗೂ ಹಣಕಾಸಿನ ವಹಿವಾಟು ಸಂಬಂಧ ಮಾಹಿತಿ ಸಂಗ್ರಹಿಸಿದ್ದಾರೆ. ಸಹಕಾರಗಳ ಉಪನಿಬಂಧಕ ಖಾಲಿದ್ ಅಹಮದ್ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾವು ಇವರ ಮನೆಗೆ ಭೇಟಿ ಕೊಟ್ಟ ಹಿನ್ನೆಲೆ ಅಗತ್ಯವಾದ ದಾಖಲಾತಿಗಳು ಸಿಕ್ಕಿವೆ. ಅವುಗಳನ್ನು ಮಾಧ್ಯಮದ ಮುಂದೆ ಹಂಚಿಕೊಳ್ಳಲಾಗುವುದಿಲ್ಲ. ಅವುಗಳನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ನೀಡಲಾಗುವುದು ಎಂದರು. ಜೊತೆಯಲ್ಲಿ ಸಕಲೇಶಪುರ ಸಹಕಾರ ಉಪನಿಬಂಧಕರ ಕಚೇರಿಯ ಮಂಜುನಾಥ್, ಕುಮಾರ್, ಹಾಸನ ಡಿಆರ್ ಕಚೇರಿ ಲೀಲಾ ಉಪಸ್ಥಿತರಿದ್ದರು. ಅರ್ಕಲ್ಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. HCN ನ್ಯೂಸ್, ಅರ್ಕಲ್ಗೂಡು. KK ಮಂಜುನಾಥ್ರವರ ವಿರುದ್ಧ ಒಂದು ಅಧಿಕೃತವಾಗಿ ದೂರು ಬಂದಿದ್ದು, ಬಡ್ಡಿ ವ್ಯವಹಾರ ಮಾಡ್ತಾಯಿದ್ದಾರಂತ. ಅದರಂತೆ ಉಪನಿಬಂಧಕರು ಹಾಸನ ಜಿಲ್ಲಾ ಹಾಸನರವರು ಆ ದೂರು ಅರ್ಜಿಯನ್ನು ನಮಗೆ ರೆಫರ್ ಮಾಡಿ ಇದ್ರ ಬಗ್ಗೆ ಮನೆಗೆ ಪರಿಶೀಲಿಸಿ ವರದಿ ಕೊಡಿ ಅಂತ ಹೇಳಿದರು. ಆ ಕಾರಣಕ್ಕೋಸ್ಕರ ಇವತ್ತು ಭೇಟಿ ಮಾಡಿದ್ದೀವಿ. ಆ ಮನೆಯವ್ರು ನೋಡಿ ಎಲ್ಲ ದಾಖಲಾತಿ ಎಲ್ಲ ನೋಡಿ ಪೊಲೀಸ್ ವ್ಯವಸ್ಥೆ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಜನವರಿ 10ರಂದು ಆಲೂರು ತಾಲೂಕಿನ ಕವಳಿಕೆರೆ ಗ್ರಾಮದ ಯೋಗೇಶ್ ಮನೆಯಲ್ಲಿ ಅಡುಗೆ ಸಿಲಿಂಡರ್ನಿಂದ ಗ್ಯಾಸ್ ಸೋರಿಕೆಯಿಂದಾಗಿ ಸ್ಫೋಟಗೊಂಡ ಮನೆ ಸಂಪೂರ್ಣವಾಗಿ ಜಖಂಗೊಂಡಿದ್ದಲ್ಲದೆ ಯೋಗೇಶ್ ಪತ್ನಿ ಶ್ರುತಿ 70% ಸುಟ್ಟು ಗಾಯಗಳಾಗಿ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕುಟುಂಬಸ್ಥರಿಗೆ ಶಾಸಕ ಸಿಮೆಂಟ್ ಮಂಜು ಭೇಟಿ ನೀಡಿ ವೈಯಕ್ತಿಕವಾಗಿ 25,000 ರೂಪಾಯಿ ನೀಡಿದರು. ಗುರುವಾರ ಶಾಸಕ ಸಿಮೆಂಟ್ ಮಂಜು ಪ್ರಭಾರಿ ತಹಸೀಲ್ದಾರ್ ಪೂರ್ಣಿಮಾ ಹಾಗೂ ಆಹಾರ ನಿರೀಕ್ಷಕರೊಡನೆ ಗಾಯಾಳು ಶ್ರುತಿ ಮನೆಗೆ ಭೇಟಿ ನೀಡಿ ವೈಯಕ್ತಿಕವಾಗಿ ಕುಟುಂಬಸ್ಥರಿಗೆ 25,000 ರೂಪಾಯಿ ನೀಡಿದ್ರು. ಈ ವೇಳೆ ಕುಟುಂಬಸ್ಥರು 70% ಸುಟ್ಟ ಗಾಯಗಳಿಂದ ನರಳುತ್ತಿರುವ ಶ್ರುತಿಯನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಕಸರತ್ತು ನಡೆಯುತ್ತಿವೆ. ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಪ್ರತಿನಿತ್ಯ ಸಾವಿರಾರು ರೂಪಾಯಿ ಖರ್ಚು ಬರುತ್ತಿದೆ. ವೆಚ್ಚ ಭರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಕುಟುಂಬಸ್ಥರು ಶಾಸಕರ ಬಳಿ ಹೇಳಿಕೊಂಡು ಕಣ್ಣೀರು ಸುರಿಸಿದರು. ಆಸ್ಪತ್ರೆ ವೆಚ್ಚ ಭರಿಸಲು ನಾನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಮಾಡುತ್ತೇನೆ. ಆದಷ್ಟು ಬೇಗ ಸರ್ಕಾರಕ್ಕೆ ವರದಿ ನೀಡುವಂತೆ ಸ್ಥಳದಲ್ಲಿದ್ದ ಪ್ರಭಾರಿ ತಹಸೀಲ್ದಾರ್ ಪೂರ್ಣಿಮಾ ಅವರಿಗೆ ಸೂಚನೆ ನೀಡಿದರು. ತಕ್ಷಣ ಭಾರತ್ ಗ್ಯಾಸ್ ಮುಖ್ಯಸ್ಥರೊಂದಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಕುಟುಂಬಸ್ಥರು ಇದ್ದ ಮನೆಯನ್ನ ಕಳೆದುಕೊಂಡು ಆಸ್ಪತ್ರೆ ವೆಚ್ಚ ಭರಿಸಲು ಸಾಧ್ಯವಾಗದೆ ಕೈಕಟ್ಟಿ ಕುಳಿತಿದ್ದಾರೆ. ಅವರಿಗೆ ಆರ್ಥಿಕ ಸಹಾಯ ಮಾಡುವಂತೆ ಮನವಿ ಮಾಡಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಭಾರತ್ ಗ್ಯಾಸ್ ಕಂಪನಿ ಮುಖ್ಯಸ್ಥರ ಜೊತೆಯೂ ಮಾತನಾಡಿದ್ದು ಮನೆ ದುರಸ್ತಿ ಹಾಗೂ ಆಸ್ಪತ್ರೆ ವೆಚ್ಚ ಭರಿಸಲು ಮನವಿ ಮಾಡಲಾಗಿದೆ. ಸಾರ್ವಜನಿಕರು ಕೂಡ ಕೈಲಾದಷ್ಟು ಸಹಾಯ ಮಾಡಬೇಕೆಂದು ಮನವಿ ಮಾಡಿದರು. ಪ್ರಭಾರಿ ತಹಸೀಲ್ದಾರ್ ಪೂರ್ಣಿಮಾ, ಆಹಾರ ನಿರೀಕ್ಷಕ ಮೋಹನ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಅಬನ, ಭೈರಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್, ನಟರಾಜ್ ಸೋಂಪುರ, ಧ್ರುವ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊನ್ನೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಪಾಪ ಒಂದು ಹೆಣ್ಮಗಳಿಗೆ ಪಾಪ ತುಂಬ ಗಾಯ ಆಗಿ ತುಂಬ ಸುಟ್ಟೋಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಮನೆಗೆ ಬಂದು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮನೆಗೂ ಕೂಡ ತುಂಬ ಹಾನಿಯಾಗಿದೆ. ಪಾಪ ಅವರು ಬಡವರು. ಈ ನಿಟ್ಟಿನಲ್ಲಿ ನಾವೀಗ ಗ್ಯಾಸ್ ಏಜೆನ್ಸಿಗೂ ಕೂಡ ವೈಯಕ್ತಿಕವಾಗಿ ಏನಾದ್ರು ಸಹಾಯ ಮಾಡಿ ಅಂತ ಹೇಳಿದ್ವಿ ಮತ್ತು ಅಧಿಕಾರಿಗಳಿಗೆ ಕೂಡ ಮಾತಾಡಿದ್ವಿ. ಅವರು ಇನ್ಶೂರೆನ್ಸ್ನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ಪ್ರೋಸೆಸ್ ನಡೀತಾ ಇದೆ. ಬಟ್ ಅವ್ರಿಗೆ ಈಗ ಬೆಂಗಳೂರಲ್ಲಿ JSS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋದ್ರಿಂದ ತುಂಬ ಖರ್ಚು ಬರ್ತಾ ಇದೆ. ಅದೇ JSS ಆಸ್ಪತ್ರೆ ಮೈಸೂರಲ್ಲಿ ಟ್ರೀಟ್ಮೆಂಟ್ ನಡೀತಾರೆ, ತುಂಬ ಖರ್ಚು ಬರ್ತಾ ಇದೆ ಪಾಪ. ಈಗ ನಾವೊಂದು 25,000 ರೂಪಾಯಿ ನಾವು ಕೂಡ ಈಗ ಸಹಾಯವನ್ನು ಮಾಡಿದ್ದೀವಿ. ನಾನು ಪಾಪ ಏನು ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವರೆಲ್ಲರೂ ಕೂಡ ಸ್ವಲ್ಪ ಸಹಾಯವನ್ನು ಮಾಡಿದರೆ ಖಂಡಿತವಾಗ್ಲೂ ಪಾಪ ಇವ್ರಿಗೆ ಅನುಕೂಲ ಆಗುತ್ತೆ. ಮನೆ ರಿಪೇರಿ ಮಾಡಿಸ್ಕೋಬೇಕು, ಅದ್ರ ಜೊತೆಗೆ ಹಾಸ್ಪಿಟ್ಲು ಚಾರ್ಜಸ್ಸು ಕೂಡ ಪ್ರೈವೇಟ್ ಹಾಸ್ಪಿಟ್ಲ್ ಆಗಿರೋದು ತುಂಬ ದಿನನಿತ್ಯ ತುಂಬ ಚಾರ್ಜಸ್ ಬರ್ತಾ ಇದೆ. ಬಟ್ ಈಗ ಅವ್ರ ಇನ್ಶೂರೆನ್ಸ್ ಕೂಡ ಅಷ್ಟೊಳಗೆ ಇವ್ರಿಗೆ ಖರ್ಚು ಮಾಡೋಕ್ಕೆ ಪಾಪ ಇವ್ರಿಗೆ. ಹಾಸನ ಜಿಲ್ಲೆಯಲ್ಲಿ ಕಳ್ಳತನ ಮತ್ತು ಅಕ್ರಮ ಚಟುವಟಿಕೆಗಳು ಹೆಚ್ಚಾಗುತ್ತಿವೆ. ಹಾಸನ ನಗರದ ವಿದ್ಯಾನಗರದ ವನಜಾಕ್ಷಿ ಎಂಬುವರ ಮನೆ ಬಾಗಿಲು ಮುರಿದು ಒಳನುಗ್ಗಿರುವ ಕಳ್ಳರು ಚಿನ್ನಾಭರಣ ಹಾಗೂ ಮನೆ ಮುಂದೆ ನಿಲ್ಲಿಸಿದ್ದ ಕಾರನ್ನು ಅಪಹರಿಸಿದ್ದಾರೆ. ಹಾಸನ ನಗರದ ಪ್ರತಿಷ್ಠಿತ ಬಡಾವಣೆಯಾದ ವಿದ್ಯಾನಗರದ ತಮ್ಮ ಮನೆ ಮುಂದೆ ನಿಲ್ಲಿಸಿದ್ದ ಫೋಕ್ಸ್ ವ್ಯಾಗನ್ ಕಾರಿನ ಸಮೇತ ಪರಾರಿಯಾಗಿದ್ದಾರೆ. ಕುಟುಂಬಸ್ಥರು ಕಳೆದ 10 ದಿನಗಳ ಹಿಂದೆ ಮನೆಗೆ ಬೀಗ ಹಾಕಿ ಬೆಂಗಳೂರಿಗೆ ತೆರಳಿದ್ರು. ನಿನ್ನೆ ರಾತ್ರಿ ಮನೆ ಬಾಗಿಲು ಮುರಿದು ಮನೆ ಕಳ್ಳತನ ಮಾಡಿದ್ದಾರೆ. ಸ್ಥಳಕ್ಕೆ ಶ್ವಾನದಳದೊಂದಿಗೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಈ ವೇಳೆ ಮನೆ ಮಾಲೀಕರು ಮಾಧ್ಯಮದೊಂದಿಗೆ ಮಾತನಾಡಿ ಕಳ್ಳತನವಾದ ವಸ್ತುಗಳ ಬಗ್ಗೆ ಮಾಹಿತಿ ನೀಡಿದರು. HCN ನ್ಯೂಸ್, ಹಾಸನ್. ಇಲ್ಲಿ ಹಿಂದೆಲ್ಲ ಬೀಟ್ ಬರೋರು ಪೊಲೀಸರು ಈ ಯಾವುದೇ ಕಾರಣದಲ್ಲೂ ಈಗ 7-8 ವರ್ಷದಿಂದ ಒಂದು ಬೀಟ್ ಬರ್ತಾ ಇಲ್ಲ. ಈ ಬೀಟ್ ಬರ್ದಿರೋದಕ್ಕೆ ಕಳ್ಳತನಗಳು ಜಾಸ್ತಿ ಆಗ್ತವೆ. ಯಾರು ಹೊಸಬ್ರು ಬರ್ತಾರೆ, ಯಾಕೆ ಹೋಯ್ತಾರೆ, ಅದ್ರ ಬಗ್ಗೆ ನಾನು ಸಾಕಷ್ಟು ಸಲ ಆಫೀಸರ್ಗಳಿಗೆ ಹೇಳಿದ್ದೀನಿ. ಒಬ್ಬರು ಗಮನ ಕೊಡ್ತಾ ಇಲ್ಲ. ಇನ್ನು ಮುಂದಾದರೂ ಇಲ್ಲಿ ಬೀಟ್ ಪೊಲೀಸ್ ಹಾಕಿ ನಮ್ಮ ವಿದ್ಯಾನಗರಕ್ಕೆ ಒಂಚೂರು ಅನುಕೂಲ ಮಾಡ್ಕೋಬೇಕು ಅಂತ ಹೇಳಿ ಸಾರ್ವಜನಿಕ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ಯಾರ ಮನೆ ಏನಾಗಿದೆ? ಇದು ಕೋಳಿ ಶ್ರೀರಣ್ಣ ಅಂತ ಅವರ ತಂಗಿ ಮನೆ ಕಳ್ಳತನ ಆಗಿದೆ, ವನಜಾಕ್ಷಿ ಅಂತವ. ಅದಕ್ಕೋಸ್ಕರ ಹೇಳೋದು ಇಲ್ಲಿ ಸಾರ್ವಜನಿಕರು ಏನು ಮಾಡಿದ್ರೆ ಒಳಗೆ ಹೊಡೆದ ಬಿಟ್ಟಿಲ್ಲ. ನಮ್ಮ ಒಳಗಡೆ ಹೋಗಿ ಹೊಡಕ್ಕೆ ನಮ್ಗೆ ಬಿಟ್ಟಿಲ್ಲ, ಹೋಗಿ ಹೊರಗಡೆಗೆ ಅಂತ ಕಳಿಸ್ತಾವ್ರೆ. ಅಲ್ಲ ಅವ್ರು ಏನು ಹೇಳಕ್ಕಲ್ಲ. ಈಗ ನೋಡಿ ಒಳಗಡೆ ಏನಿದೆ ನಾವು ಸರಿ ನೋಡ್ತೀವಿ, ಬಿಡ್ತಾ ಇಲ್ಲ. ಕಬ್ಬಿಣದವ್ರು ಹೊಡೆದವ್ರೆ, ಕಾರ್ ತಗೊಂಡು ಹೋಗಿದ್ದಾರೆ. ಅವರು ಇಲ್ಲಿಲ್ಲ, ಬೆಂಗಳೂರಲ್ಲಿ ಇದ್ದಾರಂತೆ. ಇಷ್ಟು ಮಾತ್ರ ಗೊತ್ತು ನಮಗೆ. ಇನ್ನು ಮುಂದಾದರೂ ಅಟ್ಲೀಸ್ಟ್ ಎದುರುಗಡೆ ಮನೇಲಿ ಕಳ್ತನ ಆಗಿದೆ. ವನಜಾಕ್ಷಿ ಅಂತ ಅವ್ರು 1 ವಾರದಿಂದ ಮನೇಲಿ ಇರಲಿಲ್ಲ. ಆದರೆ ತಂದೆ ರಾತ್ರಿ ಎಲ್ಲ ಇರ್ತಿದ್ರು. ಇವತ್ತು ರಾತ್ರಿ ಅವರು 9 ತನಕ ಇದ್ದು ಹೋಗಿದ್ದಾರೆ. ಅವರು ಮೋಸ್ಟ್ಲಿ 1 ಗಂಟೆ ಮೇಲೆ ಕಳ್ಳರು ಬಂದ್ಬಿಟ್ಟು ಕಬ್ಬಿಣ ಡೋರೆಲ್ಲ ಹೊಡೆದು ಮತ್ತು ವುಡನ್ ಡೋರು ಹೊಡೆದು ಮನೆಯೆಲ್ಲ ಪಿಲಿ ಮಾಡಿ ಮನೆ ಒಳಗಡೆ ಏನು ಕೀ ಸಿಕ್ಕಿತ್ತು ಕಾರ್ದು, ಆ ಕಾರ್ ನಿಲ್ಲಿಸಿರೋ ಕಾರ್ನ ಇನ್ನೊಂದು ಗೇಟ್ ಹೊಡೆದು ಅಲ್ಲಿ ಮರ ಒಂದು ಬಿದ್ದೋಗಿತ್ತು, ದೊಡ್ಡ ಮರ, ಅದನ್ನು ಎತ್ತಿ ರೋಡ್ಗೆ ಇಟ್ಬಿಟ್ಟು. ಈ ವಿದ್ಯಾಲೋಕ, ಅಣಸೋಗಿ ಚಾರಿಟಬಲ್ ಟ್ರಸ್ಟ್, IIMA ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಪ್ರವಾಸಿ ತಾಣ ಬೇಲೂರು ಪಟ್ಟಣದ ದೇಗುಲ ರಸ್ತೆಯಲ್ಲಿನ ಶತಮಾನವನ್ನ ಪೂರೈಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಆನ್ಲೈನ್ ತರಗತಿ ನಡೆಸಲು ಅನುಕೂಲವಾಗುವಂತೆ ಸುಮಾರು 3.5 ಲಕ್ಷ ವೆಚ್ಚದಲ್ಲಿ ಡಿಜಿಟಲ್ ಕ್ಲಾಸ್ ರೂಮ್ ಸಂಸ್ಥೆಗಳು ಕೊಡುಗೆಯಾಗಿ ನೀಡಿದ್ದು ವಿದ್ಯಾರ್ಥಿಗಳ ಕಲಿಕೆಗೆ ಲೋಕಾರ್ಪಣೆ ಮಾಡಲಾಯಿತು.
ಈ ಸಂದರ್ಭದಲ್ಲಿ ಮಾತನಾಡಿದ ಈ ವಿದ್ಯಾಲೋಕ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ವೃಂದಾ, ಈ ವಿದ್ಯಾಲೋಕ ತಮಿಳುನಾಡಿನಲ್ಲಿ ಪ್ರಾಯೋಗಿಕವಾಗಿ ಆರಂಭವಾದ ಆನ್ಲೈನ್ ಕ್ಲಾಸ್ ರೂಮ್ ಸ್ಥಾಪನೆಗೆ ಅಲ್ಲಿನ ಜನತೆ ಮತ್ತು ಸರ್ಕಾರ ನೀಡಿದ ಬೆಂಬಲದಿಂದ ವಿವಿಧ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ದೇಶದ 17 ರಾಜ್ಯದಲ್ಲಿ 650 ಸರ್ಕಾರಿ ಶಾಲೆಗಳಿಗೆ ಡಿಜಿಟಲ್ ಕ್ಲಾಸ್ ರೂಮ್ ವ್ಯವಸ್ಥೆಯನ್ನು ಕೊಡುಗೆಯಾಗಿ ನೀಡಿದೆ. ನಮ್ಮ ಸೇವಾ ಕಾರ್ಯಕ್ಕೆ ಅಣಸೋಗಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಐಐಎಂಎ ಸಂಸ್ಥೆಯ ಸಹಕಾರ ಅಗಮ್ಯವಾಗಿದೆ. ವಿಶೇಷವಾಗಿ ನಾವುಗಳು ಬೇಲೂರಿನಲ್ಲಿ ಆರಂಭಿಸಲು ಇಲ್ಲಿನ ಮಾಜಿ ಶಾಸಕರಾದ ವೈಎನ್ ರುದ್ರೇಶ್ ಗೌಡರ ಪುತ್ರಿ ಅಂಜುತಾ ಕಾರ್ಯ ಅನನ್ಯವೆಂದರು. ಪ್ರೊಫೆಸರ್ ನಟರಾಜ್ ಮಾತನಾಡಿ, ನಮ್ಮ ಚಾಲಕರು ಟೆಸ್ಟ್ ವತಿಯಿಂದ ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕಾಗಿ 10 ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದು, ದೇಶಾದ್ಯಂತ ಸುಮಾರು 700ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಅತ್ಯಾಧುನಿಕ ಆನ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡಲಾಗುತ್ತಿದೆ ಎಂದರು. ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಶಿವಮರಿಯಪ್ಪ ಮಾತನಾಡಿ, ಈ ವಿದ್ಯಾಲೋಕ ಸಂಸ್ಥೆ ನಿಜಕ್ಕೂ 150 ವರ್ಷ ಇತಿಹಾಸವನ್ನ ಹೊಂದಿರುವ ಬೇಲೂರು ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಡಿಜಿಟಲ್ ಕ್ಲಾಸ್ ರೂಮ್ ವ್ಯವಸ್ಥೆ ಮಾಡಿದ್ದು ಅತೀವ ಸಂತೋಷವಾಗಿದೆ ಎಂದರು. ಸಂಸ್ಥೆಯ ಟ್ರಸ್ಟ್ನ ಕುಮಾರಿ ಅಂಜುತಾ ರುದ್ರೇಶ್ ಗೌಡ ಮಾತನಾಡಿ, ನಮ್ಮ ತಂದೆಯವರ ಆಸೆಯಂತೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ 10 ಹಲವಾರು ಕಾರ್ಯಕ್ರಮಗಳನ್ನು ಸಂಸ್ಥೆ ವತಿಯಿಂದ ಮಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಐಐಎಂಎ ಸಂಸ್ಥೆಯ ಪ್ರೊಫೆಸರ್ ಗೋಪಾಲ ನಾಯಕ್, ಎಸ್ಡಿಎಂಸಿ ಅಧ್ಯಕ್ಷ ಪ್ರಸನ್ನ, ಮುಖ್ಯ ಶಿಕ್ಷಕಿ ಪಾರ್ವತಿ, ಸಂಸ್ಥೆಯ ನೋಡಲ್ ಅಧಿಕಾರಿ ಅಕ್ಷಯ್, ಹಳೆ ವಿದ್ಯಾರ್ಥಿ ಸಂಘದ ಕೇಶವಮೂರ್ತಿ, ಮಾ ಶಿವಮೂರ್ತಿ, ವೆಂಕಟೇಶ್, ಟೀನು, ಶಿವಣ್ಣ, ಗಣೇಶ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಸಂಸ್ಥೆ ಬೆಂಗಳೂರಿನ ಬಂದಿದ್ದಾರೆ. ನಮ್ಮ ಬೇಲೂರು ತಾಲೂಕಿಗೆ ಮೊಟ್ಟ ಮೊದಲನೇ ಡಿಜಿಟಲ್ ಕ್ಲಾಸ್ ರೂಮ್ ಉದ್ಘಾಟನೆ ಇವತ್ತು ನಡೀತಿದೆ. ತುಂಬ ಖುಷಿ ಇದೆ. ಈ ಸ್ಕೂಲ್ ಸಹಕರಿಸಿದೆ. ಸ್ಕೂಲ್ ಆಗಲಿ HM ಆಗಲಿ ಇದು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅಂತ ನಾವೆಲ್ಲ ಅಂದರೆ ಸರ್ಕಾರಿ ಶಾಲೆಗಳನ್ನು ಒಂದು ಒಳ್ಳೆಯ ಸ್ಥಿತಿಗೆ ತರುವಂಥದ್ದು. ಈಗ ಅನೇಕ ಶಾಲೆಗಳನ್ನು ನೋಡಿದರೆ ಅವು ಅಷ್ಟೊಂದು ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಇಲ್ಲ. ಅದಕ್ಕೆ ಅವುಗಳನ್ನು ಯಾವ ರೀತಿಯಾಗಿ ಸಹಕಾರ ಕೊಟ್ಟು ಎಲ್ಲರ ಸಹಕಾರವನ್ನು ತೆಗೆದುಕೊಂಡು NGOಗಳಾಗಿರ್ಬೋದು ಅಥವಾ ದಾನಿಗಳಾಗಿರ್ಬೋದು, ಊರಿನವರಾಗಿರ್ಬೋದು, ಸಂಸ್ಥೆ ಇದರ ಗೌರ್ಮೆಂಟ್ ಶಾಲೆಗಳಲ್ಲಿ ಎಷ್ಟು ಹೆಚ್ಚಾಗಿ ಸಹಕರಿಸಿ ಮಕ್ಕಳಿಗೆ ಒಳ್ಳೆ ಪಾಠ ಹೇಳ್ಕೊಂಡು ಕೊಡೋಣ ಅಂತ ಅದು ನಮ್ಮ ಉದ್ದೇಶ. ಕರ್ನಾಟಕದಲ್ಲಿ ಒಂದು 150 ಶಾಲೆ, ಇಡೀ ಕಂಟ್ರಿನಲ್ಲಿ 700 ಸ್ಕೂಲ್ಸ್. ಇಷ್ಟು ಮಟ್ಟಿಗೆ ಈ ಥರ ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ಕೊಂಡು ನಮ್ಮ ಕೈಲಿ ಆದಷ್ಟು ದೇಶ ಸೇವೆ ಮಾಡೋಣ ಅಂತ ನಮ್ಮ ಉದ್ದೇಶ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಬ್ರಾಹ್ಮಣ ಮಹಾಸಭಾ ವತಿಯಿಂದ ವಿಪ್ರ ಸ್ನೇಹ ಸೌಹಾರ್ದ ಕೂಟವನ್ನು 2025 ಜನವರಿ 26ನೇ ಭಾನುವಾರ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಸಪ್ತಪದಿ ಸೌಧಾಮಿನಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ನಗರ ಬ್ರಾಹ್ಮಣ ಸಭಾದ ಅಧ್ಯಕ್ಷ PS ವೆಂಕಟೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಕಾರ್ಯಕ್ರಮವು ಅಂದು ಬೆಳಗ್ಗೆ 10ಕ್ಕೆ ಪ್ರಾರಂಭವಾಗಿ ಉದ್ಘಾಟಕರಾಗಿ ಸಂಸ್ಕೃತಿ ಚಿಂತಕರು ಹಾಗೂ ವಾಗ್ಮಿಗಳಾದ ಬೆಂಗಳೂರಿನ ಖ್ಯಾತ ಭರತನಾಟ್ಯ ಕಲಾವಿದರು ಮತ್ತು ಸಂಸ್ಕೃತಿ ಚಿಂತಕರಾದ ಶ್ರೀಮತಿ ವಿದುಷಿ ರೂಪಶ್ರೀ ಮಧುಸೂದನ್ ಅವರು ಆಗಮಿಸುತ್ತಿದ್ದು, ಸಮಾರಂಭದಲ್ಲಿ ಪ್ರಮುಖ ಭಾಷಣಕಾರರಾಗಿರುತ್ತಾರೆ. ಹಾಸನ ನಗರ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದ ಶ್ರೀಯುತ PS ವೆಂಕಟೇಶ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷರು ಮತ್ತು ಖ್ಯಾತ ವಕೀಲರಾದ HS ಮಂಜುನಾಥಮೂರ್ತಿ ಆಗಮಿಸಲಿದ್ದಾರೆ. ಅಂದು ಸಮಾಜದ 8 ಹಿರಿಯ ದಂಪತಿಗಳಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ. ಅದರಂತೆ ಸಮಾಜದ ಹಲವು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ವಿಶಿಷ್ಟ ಸಾಧನೆ ಮಾಡಿರುವ ವಿಪ್ರ ಸಮಾಜದ ಸಾಧಕರನ್ನ ಸಹ ಗೌರವಿಸಲಾಗುತ್ತದೆ ಎಂದರು. ಅದೇ ದಿನ ಸಂಜೆ ಸಮಾರೋಪ ಸಮಾರಂಭ ಏರ್ಪಡಿಸಲಾಗಿದೆ. ಮುಖ್ಯ ಅತಿಥಿಗಳಾಗಿ ಹಾಸನದ ಶ್ರೀ ಗಾಯತ್ರಿ ಪತಿನ ಸಹಕಾರ ಸಂಘದ ಅಧ್ಯಕ್ಷರಾದ HG ರಂಗನಾಥ್ ಅವರು ಆಗಮಿಸಲಿದ್ದಾರೆ. ಶ್ರೀ ಸೀತಾರಾಮಾಂಜನೇಯ ಸೇವಾ ಸಮಿತಿ ಅಧ್ಯಕ್ಷರಾದ K ಶ್ರೀಕಾಂತ್ ಇವರು ಉಪಸ್ಥಿತರಿರುತ್ತಾರೆ. ಅಂದು ಸಂಜೆ 6 ಗಂಟೆಗೆ ರಾಷ್ಟ್ರದ ಚಲನಚಿತ್ರರಂಗದ ಖ್ಯಾತ ಹಿನ್ನೆಲೆ ಗಾಯಕಿಯರಾದ ಹಾಗೂ ಪ್ರತಿಷ್ಠಿತ ಅಂತಾರಾಷ್ಟೀಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಲಕ್ಷ್ಮೀ ನಾಗರಾಜ್ ಮತ್ತು ಶ್ರೀಮತಿ ಇಂದು ನಾಗರಾಜ್ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು.
ಈ ಕಾರ್ಯಕ್ರಮಕ್ಕೆ ವಿಪ್ರ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಈ ಮೂಲಕ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ನಗರ ಬ್ರಾಹ್ಮಣ ಸಭಾದ ಕಾರ್ಯದರ್ಶಿ ಎಂವಿ ಕುಮಾರಸ್ವಾಮಿ, ಖಜಾಂಚಿ ಜಿ ಸುರೇಶ್, ಉಪಾಧ್ಯಕ್ಷೆ ಸುಜಾತಾ ಸುರೇಶ್, ಭದ್ರಿನಾರಾಯಣ, ಸಹ ಕಾರ್ಯದರ್ಶಿ ಸುಧೀಂದ್ರ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 2025 ಸೀತಾರಾಮನ್ ದೇಶದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ವಿಪ್ರ ಸಂವಾದ ಕೂಟವನ್ನು ಏರ್ಪಾಡು ಮಾಡಿದ್ವಿ. ಹಾಗಾಗಿ ನಮ್ಮ ವಿಪ್ರ ಬಾಂಧವರಿಗೆ ಹೆಚ್ಚಿನ ಮಾಹಿತಿಗೋಸ್ಕರ ಇವತ್ತು ಪ್ರೆಸ್ ಮೀಟ್ ಕರೆದಿರೋದು. ಇದರಲ್ಲಿ ಎಲ್ಲ ನಮ್ಮ ವಿಪ್ರ ಬಾಂಧವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹೀಗೆ 4ನೇ ತಾರೀಕು ನಮ್ಮ ವಿಪ್ರ ಬಾಂಧವರೆಲ್ಲ ಸೇರಿ ಸ್ಪೋರ್ಟ್ಸ್ ಎಲ್ಲ ನಡೆಸಿದ್ವಿ ರಾಮಕೃಷ್ಣ ವಿದ್ಯಾಲಯದಲ್ಲಿ. 12ನೇ ತಾರೀಕು ನಮ್ಮ ವಿಪ್ರ ಬಾಂಧವರೆಲ್ಲರೂ ಸೇರಿ ಭಾರತ ಸಂವಿಧಾನದ ಮೂಲ ಕರ್ತವ್ಯಗಳನ್ನ ಅದ್ರ ಬಗ್ಗೆ ಲಿಖಿತ ಪ್ರಬಂಧ ಸ್ಪರ್ಧೆನೂ ಮಾಡ್ತಿದ್ದೀವಿ. ಆ ದಿನ ನಾವು 26ನೇ ತಾರೀಕು ಅವರೆಲ್ಲರಿಗೂ ಆಯಾಯ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದಾರೆ ಅವರಿಗೆ ಸೂಕ್ತವಾದ ಬಹುಮಾನವನ್ನು ಕೊಡೋದಕ್ಕೆ ಏರ್ಪಾಡು ಮಾಡಿದ್ದೀವಿ. ಈ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ. ಮತ್ತು ನಾವು ಉದ್ಘಾಟನೆಯಾಗಿ ಹೆಸರಾಂತ ವ್ಯಕ್ತಿತ್ವ ರೂಪಿಸುವಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಮಹತ್ವವಿದ್ದು, ಶಿಕ್ಷಣದಷ್ಟೇ ಕ್ರೀಡಾ ಚಟುವಟಿಕೆಗಳು ಮುಖ್ಯ. ಬೆಳೆಯುವ ಮಕ್ಕಳ ಆರೋಗ್ಯಕ್ಕೆ ಕ್ರೀಡೆ ಪೂರಕವಾಗಿದೆ ಎಂದು ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ಅಭಿಪ್ರಾಯಪಟ್ಟರು. ಚನ್ನರಾಯಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಆಯೋಜಿಸಲಾಗಿದ್ದ ಇಂಟರ್ ಮ್ಯೂರಲ್ ಸ್ಪೋರ್ಟ್ಸ್ ಮೀಟ್ 2025ರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಶಿಕ್ಷಣದಲ್ಲಷ್ಟೇ ಅಲ್ಲದೆ ಕ್ರೀಡಾ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಲು ಅವಕಾಶವಿದ್ದು, ಆದರೆ ಅದು ಸರಿಯಾಗಿ ಬಳಕೆಯಾಗಬೇಕು ಎಂದರು. ಇತ್ತೀಚಿನ ದಿನಗಳಲ್ಲಿ ಪೋಷಕರು ಮಕ್ಕಳನ್ನ ಓದಿಗಷ್ಟೇ ಸೀಮಿತಗೊಳಿಸುತ್ತಿದ್ದಾರೆ. ಮಕ್ಕಳು ಹೆಚ್ಚು ಅಂಕ ಗಳಿಸಿದರೆ ಸಾಕು ಎಂಬ ಮನೋಭಾವದಿಂದ ವಿವಿಧ ಕ್ರೀಡೆಗಳು ಕಣ್ಮರೆಯಾಗುತ್ತಿವೆ. ಮಕ್ಕಳು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ಪೋಷಕರು ಪ್ರೋತ್ಸಾಹಿಸಬೇಕೆಂದು ತಿಳಿಸಿದರು. ಅಂತಾರಾಷ್ಟೀಯ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ತನ್ನದೇ ಆದ ಛಾಪನ್ನ ಮೂಡಿಸುತ್ತಾ ಬಂದಿದೆ. ಹಲವಾರು ಕ್ರೀಡಾ ವಿಭಾಗಗಳಲ್ಲಿ ಭಾರತದ ಕ್ರೀಡಾಪಟುಗಳು ಕೆಚ್ಚೆದೆಯ ಪ್ರದರ್ಶನವನ್ನ ನೀಡುತ್ತಾ ಬಂದಿದ್ದಾರೆ. ಕ್ರೀಡಾಕೂಟದ ಉದ್ಘಾಟಕರಾಗಿ ಆಗಮಿಸಿದ್ದ ರಾಷ್ಟೀಯ ಕಬಡ್ಡಿ ಕ್ರೀಡಾಪಟು ಹಾಗೂ ಪ್ರೊಫೆಸರ್ ಕಬಡ್ಡಿ ಆಟಗಾರ ಮಿಥುನ್ ಕುಮಾರ್ ಅವರು ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಮಾತನಾಡಿದರು. ಕ್ರೀಡೆಯಲ್ಲಿ ಸಾಧನೆಗೈದ ಸಾಧಕರಾದ ರಾಷ್ಟಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಆಟಗಾರ ಸಿವಿ ಫಿಲಿಪ್, ರಾಷ್ಟಮಟ್ಟದ ಕಬಡ್ಡಿ ಆಟಗಾರ ಸಿವಿ ತಿಮ್ಮಪ್ಪ, ರಾಜ್ಯಮಟ್ಟದ ಹೈಜಂಪ್ ಆಟಗಾರ ರೋಹಿತ್, ರಾಜ್ಯಮಟ್ಟದ ಓಟಗಾರ ಸಿಎ ಸೃಜನ್, ಜಿಲ್ಲಾ ಮಟ್ಟದ ಓಟಗಾರ್ತಿ ಮೋನಿಶಾ ಹರೀಶ್ ರವರನ್ನ ಸನ್ಮಾನಿಸಲಾಯಿತು. ರಾಷ್ಟಮಟ್ಟದ ಕಬಡ್ಡಿ ಕ್ರೀಡಾಪಟು ಸಿವಿ ತಿಮ್ಮಪ್ಪ ಅವರು ಮಾತನಾಡಿದರು. ರಾಷ್ಟೀಯ ವಾಲಿಬಾಲ್ ಆಟಗಾರ ಪ್ರದೀಪ್ ಪುತ್ತೂರು, ತಾಲೂಕು ದೈಹಿಕ ಶಿಕ್ಷಣ ನಿರ್ದೇಶಕ ಕೆಟಿ ಆನಂದ್, ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಭಾರತಿ ನಾಗೇಶ್, ನಿರ್ದೇಶಕರಾದ ಲಕ್ಷ್ಮೀಗೌಡ ಇತರರು ಭಾಗವಹಿಸಿದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಹಾಸನ ಜಿಲ್ಲೆಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಹಾವಳಿ ಹೆಚ್ಚಾಗಿದ್ದು, ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಪ್ರತಿಕೂಲ ಪರಿಣಾಮ ಬೀರಲಿದೆ. ಕೂಡಲೇ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಇದಕ್ಕೆ ಕಡಿವಾಣ ಹಾಕಬೇಕೆಂದು ವಕೀಲ ಕವನ್ಗೌಡ ಒತ್ತಾಯಿಸಿದರು. ಹಾಸನದಲ್ಲಿ ಗುರುವಾರ ಮಾತನಾಡಿದ ಅವರು, ಆಲೂರು, ಸಕಲೇಶಪುರ, ಬೇಲೂರು ಸೇರಿದಂತೆ ಮಲೆನಾಡಿನ ವಿವಿಧೆಡೆ ಕೂಲಿ ಕಾರ್ಮಿಕರ ಹೆಸರಲ್ಲಿ ಬಂದು ಇಲ್ಲೇ ಬಾಡಿಗೆ ಮನೆ ಪಡೆದು ವ್ಯಾಪಾರ ವಹಿವಾಟನ್ನ ಮಾಡಿಕೊಂಡು ಹಂತ ಹಂತವಾಗಿ ಆಧಾರ್ ಕಾರ್ಡ್, ವೋಟರ್ ಐಡಿ ಪಡೆದು ಭಾರತ ದೇಶದ ಪ್ರಜೆಯಾಗಿ ಇಲ್ಲೇ ನೆಲೆಸುವ ತಂತ್ರಗಾರಿಕೆ ನಡೆಯುತ್ತಿದೆ. ಕಾನೂನು ಪ್ರಕಾರ ವಿದೇಶಿಯರಿಗೆ ಭಾರತ ದೇಶದಲ್ಲಿ ನೆಲೆಸಲು ಅವಕಾಶವಿಲ್ಲ. ಆದರೂ ನುಸುಳುಕೋರರು ಈಗಾಗಲೇ ಒಳನುಸುಳಿದ್ದಾರೆ. ಈ ವಿಚಾರವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗುರುತಿಸಿ ಅವರ ಬಗ್ಗೆ ತನಿಖೆ ನಡೆಸಿ ಅಗತ್ಯ ದಾಖಲೆಗಳು ಇಲ್ಲದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದರೆ ದೇಶೀಯರಿಗೆ ಮುಂದಿನ ದಿನಗಳಲ್ಲಿ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಎಂದರು. ವಲಸಿಗರು ಈಗಾಗಲೇ ಬಾಡಿಗೆ ಮನೆ ಪಡೆದುಕೊಂಡು ಕರಾರು ಪತ್ರ ಪಡೆದುಕೊಂಡು ಹಂತ ಹಂತವಾಗಿ ಭಾರತೀಯ ಪ್ರಜೆಯಾಗಿ ಉಳಿಯುವ ಒಳಸಂಚು ನಡೆದಿದೆ. ಇದನ್ನು ನಿರ್ಲಕ್ಷ್ಯ ಮಾಡೋದು ಬೇಡ. ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಕ್ರಮ ಬಾಂಗ್ಲಾ ವಲಸಿಗರು ಕಂಟಕವಾಗಲಿದ್ದಾರೆ. ಈ ಬಗ್ಗೆ ಎಚ್ಚರ ಅಗತ್ಯವಾಗಿದೆ ಎಂದರು. ಈ ವಿಚಾರವಾಗಿ ಕಾಫಿ ಬೆಳೆಗಾರರು ಹಾಗೂ ಪೊಲೀಸ್ ಇಲಾಖೆಯ ಬಹುದೊಡ್ಡ ಜವಾಬ್ದಾರಿ ಇದೆ. ಆರಂಭದಲ್ಲಿಯೇ ಮುಂದಾಗಬಹುದಾದ ಅನಾಹುತಗಳಿಗೆ ಕಡಿವಾಣ ಹಾಕದಿದ್ರೆ ಭಾರತೀಯ ಪ್ರಜೆಗಳಿಗೆ ಸಮಸ್ಯೆ ಆಗಲಿದೆ. ಜೊತೆಗೆ ದೇಶೀಯ ಪ್ರಜೆಗಳ ಹಕ್ಕು ಬಾಧ್ಯತೆಗಳನ್ನು ಕಿತ್ತುಕೊಳ್ಳೋ ಸ್ಥಿತಿ ನಿರ್ಮಾಣವಾಗಲಿದೆ. ಕೊಡಗು ಜಿಲ್ಲೆಯಲ್ಲಿ ಕೂಡ ಇದೇ ರೀತಿ ಸಮಸ್ಯೆ ಉಂಟಾದಾಗ ಅಲ್ಲಿನ ಎಸ್ಪಿ ಎಚ್ಚೆತ್ತುಕೊಂಡು ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿ ಹಾಸನದಲ್ಲಿ ಕೂಡ ಸ್ಥಳೀಯ ಪೊಲೀಸ್ ಠಾಣೆ ಹಂತದಲ್ಲಿ ಅವರ ದಾಖಲೆ ಪರಿಶೀಲನೆ ಮಾಡೋ ಕೆಲಸಗಳು ಆಗಬೇಕಾಗಿದೆ ಎಂದು ಸಲಹೆ ನೀಡಿದರು. HCN ನ್ಯೂಸ್ ಹಾಸನ್. ಅದು ಅಕ್ರಮವಾಗಿ ಬಾಂಗ್ಲಾದೇಶಿಗರು ಬಂದು ವಲಸೆ ಬಂದಿರುವಂಥ ಅಕ್ರಮ ವಲಸೆಗಾರರು ಬಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ನೆಲೆಸಂತ ಕೆಲಸ ನಡೀತಿರೋದು ಈಗ ಬೆಳಕಿಗೆ ಬಂದಿರುವಂಥದ್ದು. ಅದ್ರ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಯಾಕೆ ಮಾಡ್ತಿದ್ದೀವಿ ಅಂದರೆ, ಅದರಿಂದ ಆಗುವಂಥ ಪ್ರತಿಕೂಲವಾದಂಥ ನಿರ್ಮಾಣ ಆಗುವಂಥ ಸ್ಥಿತಿಗಳು ಹಾಗೂ ಪೊಲೀಸ್ ಇಲಾಖೆ ಏನು ಮಾಡಬೇಕು, ಇದನ್ನು ಅವರಿನ್ನೂ ಯಾಕೆ ಅಂಥವ್ರನ್ನ ಗುರುತಿಸಿಲ್ಲ ಅನ್ನೋದ್ರ ಬಗ್ಗೆ
ಇವತ್ತು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. ನೋಡಿ, ಬಹುಪಾಲು ನಾವು ಒಂದು 10 ವರ್ಷದಿಂದ ಇದ್ದಂಥ ಈ ಬಾಂಗ್ಲಾದೇಶ ಅಥವಾ ಅಸ್ಸಾಂ ಮೂಲದ ಕೆಲಸಗಾರರನ್ನ ಬರೀ ಕಾಫಿ ಬೆಳೆಗಾರರು ಕರ್ಕೊಬಂದು ಕೆಲಸ ಕೊಡ್ತಾಯಿದ್ದಾರೆ ಅಂತ ಒಂದು ಆರೋಪವನ್ನು ಕೇಳಿಬರ್ತಾಯಿತ್ತು. ಆದರೆ ಆರೋಪ ಜೊತೆಗೆ ಡಿಪಾರ್ಟ್ಮೆಂಟು ಯಾವಾಗ ಡಾಕ್ಯುಮೆಂಟ್ಸ್ ಕೇಳಿದೆ ಆವಾಗ ಕಾಫಿ ಬೆಳೆಗಾರರು ಆ ಡಾಕ್ಯುಮೆಂಟ್ಸ್ನ ಅವರಿಗೆ ಕೊಟ್ಟಿದ್ದಾರೆ. ಅವ್ರ ಹತ್ರ ಇದ್ದಿದ್ದು ಆಧಾರ್ ಕಾರ್ಡ್ ಏನು, ಈ ಆಧಾರ್ ಕಾರ್ಡ್ ನಕಲಿನೋ ಅಲ್ವೋ ಅಂತ ವೆರಿಫಿಕೇಷನ್ ಮಾಡ್ಕೋಬೇಕಾದ್ದು ಡಿಪಾರ್ಟ್ಮೆಂಟ್ ಪೊಲೀಸ್ ಕೆಲಸ. HCI ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಸಂವಿಧಾನ ಜಾರಿಯಾದ 75ನೇ ವರ್ಷದ ವಜ್ರ ಮಹೋತ್ಸವ ಸಂಭ್ರಮಾಚರಣೆ ಪ್ರಯುಕ್ತ ಹೊಳೆನರಸೀಪುರದಲ್ಲಿ ದಾಸಂಸ ವತಿಯಿಂದ ರಾಜ್ಯಮಟ್ಟದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸಂಘಟನಾ ಸಂಚಾಲಕ ಗೋಪಾಲ್ ಹಾನ್ವಾಳ್ ಹೇಳಿದರು. ಸಕಲೇಶಪುರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 26ರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹೊಳೆನರಸೀಪುರದಲ್ಲಿ ಸಂವಿಧಾನ ದಿನಾಚರಣೆಯ 75ನೇ ವರ್ಷದ ವಜ್ರ ಮಹೋತ್ಸವದ ರಾಜ್ಯಮಟ್ಟದ ಬೃಹತ್ ಸಮಾವೇಶ ನಡೆಯಲಿದ್ದು, ಈ ಸಮಾವೇಶಕ್ಕೆ ತಾಲೂಕಿನಿಂದ ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸುವುದಾಗಿ ತಿಳಿಸಿದರು. ಈ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಜ್ಞಾನ ಪ್ರಕಾಶ ಸ್ವಾಮಿ ಉರಿಲಿಂಗಿ ಪೆದ್ದಿಮಠ ಸ್ವಾಮಿ ವಹಿಸುವರು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೆಎನ್ ರಾಜಣ್ಣ, ಸಂಸದ ಶ್ರೇಯಸ್ ಪಟೇಲ್, ಅರ್ಕಲ್ಗೂಡು ಶಾಸಕ ಮಂಜಣ್ಣ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸೋಮಶೇಖರ್, ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲೆಯ ತಾಲೂಕಿನ ಪದಾಧಿಕಾರಿಗಳು, ಜಿಲ್ಲಾ ಪ್ರಗತಿಪರರು ಆಗಮಿಸುವರು. ಸಕಲೇಶಪುರದಿಂದ ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುವರೆಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ದಾಸಂಸ ತಾಲೂಕು ಉಸ್ತುವಾರಿ ರಮೇಶ್ ದೊಡ್ಡನಾಗರ, ಮುಖಂಡ ವಳಲಹಳ್ಳಿ ವೀರೇಶ್, ತಾಲೂಕು ಸಂಚಾಲಕ ಉದಯ್ ಮೊದಲಾದವರು ಉಪಸ್ಥಿತರಿದ್ದರು. HCI ನ್ಯೂಸ್ ಸಕಲೇಶಪುರ. ನಾನು ಗೋಪಾಲ್ ಅಂತೇಳಿ ಕರ್ನಾಟಕ ದಲಿತ ಸಮಿತಿ ಕೃಷ್ಣಪ್ಪ ಸ್ಥಾಪಿತ ಗಣದ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಇವತ್ತು ಪತ್ರಿಕಾಗೋಷ್ಠಿ ಒಂದು ಕಾರ್ಯಕ್ರಮಕ್ಕಾಗಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯ ಉದ್ದೇಶ, ಈಗಾಗಲೇ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಭಾರತಕ್ಕೊಂದು ಸಂವಿಧಾನ ರಚನೆಯಾಗಿ ಸುಮಾರು 75 ವರ್ಷಗಳು ಸಂದಿದೆ. ಈ ಒಂದು ಸುಸಂದರ್ಭದಲ್ಲಿ ಸಂವಿಧಾನ ರಚನೆಯಾಗಿ ಸುಮಾರು 15,000 ಸಂಪುಟಗಳನ್ನು ಒಳಗೊಂಡಂಥ ಸಂವಿಧಾನವು ಭಾಳಷ್ಟು ಚರ್ಚೆಗಳಾಗ್ಬಿಟ್ಟು 11 ಅಧಿವೇಶನಗಳು ಆಗಿ ಅಲ್ಲಿ ಅಂಗೀಕಾರಗೊಂಡು ಸಂವಿಧಾನ ಜಾರಿಯಾಗಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ. ಹಾಗಾಗಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಜನವರಿ 26ರಂದು ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸಲಾಗುವುದೆಂದು ದಲಿತ ಮುಖಂಡರಾದ ಅರೆಹಳ್ಳಿ ನಿಂಗರಾಜ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಭೀಮಾ ಕೋರೆಗಾಂವ್ ಯುದ್ಧ ದಲಿತರ ಸ್ವಾಭಿಮಾನದ ಪ್ರತೀಕವಾಗಿದೆ. ಕೇವಲ 500 ಜನ ಮಹಾರ್ ಸೈನಿಕರು 28,000 ಪೇಶ್ವೆ ಸೈನಿಕರನ್ನ ಬಗ್ಗುಬಡಿದ ವಿಜಯದ ದಿನವೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಪ್ರತಿ ವರ್ಷವೂ ಅರೆಹಳ್ಳಿಯಲ್ಲಿ ಆಚರಿಸಲಾಗುತ್ತಿದ್ದು, ಅದೇ ರೀತಿ ಈ ವರ್ಷ ಕೂಡ ವಿಜೃಂಭಣೆಯ ಉತ್ಸವ ನಡೆಯಲಿದೆ ಎಂದರು. ಜನವರಿ 26ರಂದು ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ವೃತ್ತದ ಬಳಿಯಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹೊರಡಲಿರುವ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಅನುಯಾಯಿಗಳು ಭಾಗವಹಿಸಲಿದ್ದಾರೆ. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದ್ದು, ಅಂಬೇಡ್ಕರ್ ಭಾವಚಿತ್ರ ಹಾಗೂ ವಿಜಯ ಸ್ತಂಭದ ಮೆರವಣಿಗೆ ನಡೆಯಲಿದೆ ಎಂದರು. ಅದೇ ದಿನ ಸಂಜೆ 6 ಗಂಟೆಗೆ ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದಿ ಬಿ ಗೋಪಾಲ್, ಅಂಬೇಡ್ಕರ್ ಅನುಯಾಯಿ ಹಾಗೂ ನಟ ಚೇತನ್ ಅಹಿಂಸಾ, ಹಾಸ್ಯ ನಟ ಸಾಧು ಕೋಕಿಲ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಮತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವ ವಿಚಾರಗಳನ್ನು ಹಂಚಿಕೊಳ್ಳಲಾಗುವುದೆಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಊಟ ಹಾಗೂ ಉಪಚಾರದ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ನಡೆಯಲಿರುವ ಅದ್ದೂರಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯ ಅಂಬೇಡ್ಕರ್ ಅಭಿಮಾನಿಗಳು, ಸಾರ್ವಜನಿಕರು, ಅರೆಹಳ್ಳಿ ಗ್ರಾಮಸ್ಥರು ಹಾಗೂ ಆ ಭಾಗದ ಎಲ್ಲ ಮುಖಂಡರು, ಜನಪ್ರತಿನಿಧಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ವಿಜಯೋತ್ಸವ ಸಮಿತಿ ಅಧ್ಯಕ್ಷ ಎಸ್ ವಿರೂಪಾಕ್ಷ, ಲಿಂಗರಾಜು, ವಿಜಯೋತ್ಸವ ಸಮಿತಿ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್, ರಮೇಶ್, ಸಿದ್ದರಾಜು, ದಿನೇಶ್, ಸೋಮಶೇಖರ್, ಕುಮಾರ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಅರಣ್ಯದಲ್ಲಿ ನಡೆದಿರ್ತಕ್ಕಂಥ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಭಾರಿ ಅದ್ಭುತವಾಗಿ ಯಶಸ್ವಿಯಾಗಿ ಮಾಡಿಸ್ಬೇಕು ಅನ್ನೋ ಕಾರಣದಿಂದ ನಾವು ಏನು ಸ್ತಂಭ ಇದೆ, ಭೀಮಾ ಕೋರೆಗಾಂವ್ದ ಒಂದು ಸ್ತಂಭ ಏನಿದೆ, ಅದರ ಮೆರವಣಿಗೆನೂ ಕೂಡ 4 ಗಂಟೆಗೆ ಪ್ರಾರಂಭ ಆಗುತ್ತೆ. ಅದು ರಾಮನಗರದಿಂದ ಹಿಡಿದು
ಆ ಮೆರವಣಿಗೆ ಪ್ರಾರಂಭ ಆಗಿ ಅಂಬೇಡ್ಕರ್ ಸರ್ಕಲದ ಮೂಲಕ ಮತ್ತೆ ಅರಹಳ್ಳಿಯ ಅಂಬೇಡ್ಕರ್ ನಗರದವರೆಗೂ ಕೂಡ ಮೆರವಣಿಗೆ ಹೋಗಿ ಮತ್ತೆ ಪುನಃ ಬಂದು ಅರಹಳ್ಳಿ ಹೈಸ್ಕೂಲ್ನ ಇದೇ ಪ್ರಥಮ ಬಾರಿಗೆ ಬೇಲೂರು ಪಟ್ಟಣದ ಮೂಡಿಗೆರೆ ರಸ್ತೆಯಲ್ಲಿರುವ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದು ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮನವಿ ಮಾಡಿದರು. ಬೇಲೂರು ಪಟ್ಟಣದ ಗೆಂಡೆಹಳ್ಳಿ ರಸ್ತೆಯ ಹನುಮಂತ ನಗರದಲ್ಲಿರುವ ನೂತನ ಕ್ರೀಡಾಂಗಣಕ್ಕೆ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಭೇಟಿ ನೀಡಿ ಗಣರಾಜ್ಯೋತ್ಸವ ಪೂರ್ವ ಸಿದ್ದತೆಯನ್ನ ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನು ಬಸ್ ನಿಲ್ದಾಣ ಸಮೀಪ ಇರುವ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗುತ್ತಿತ್ತು. ಆದರೆ ಈ ಬಾರಿ ಗೆಂಡೆಹಳ್ಳಿ ರಸ್ತೆಯ ಹನುಮಂತ ನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಕ್ರೀಡಾಂಗಣದಲ್ಲಿ ಸಮಾರಂಭವನ್ನು ಆಯೋಜಿಸಲಾಗಿದೆ. ಪಟ್ಟಣದ ಹೊರವಲಯದಲ್ಲಿರುವ ನೂತನ ಕ್ರೀಡಾಂಗಣದ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಮಾಹಿತಿ ದೊರಕಬೇಕೆಂಬ ನಿಟ್ಟಿನಲ್ಲಿ ಹಾಗೂ ಆದಷ್ಟು ಬೇಗ ಲೋಕಾರ್ಪಣೆಗೊಳ್ಳಬೇಕೆಂಬ ಆಶಯದೊಂದಿಗೆ ಈ ಬಾರಿ ಗಣರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ಗೆಂಡೆಹಳ್ಳಿ ರಸ್ತೆಯಲ್ಲಿರುವ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಆಗಮಿಸಲು ವಿದ್ಯಾರ್ಥಿಗಳಿಗೆ ಮತ್ತು ನಾಗರಿಕರಿಗೆ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಿಂದ ಶಾಲಾ ವಾಹನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಸರ್ಕಾರಿ ಶಾಲೆಯಿಂದ ಆಗಮಿಸುವ ಮಕ್ಕಳಿಗೂ ವಾಹನ ವ್ಯವಸ್ಥೆ ಇರುತ್ತದೆ. ಕ್ರೀಡಾಂಗಣದಲ್ಲಿ ಸಾವಿರಾರು ಜನರು ಕುಳಿತುಕೊಳ್ಳುವ ವ್ಯವಸ್ಥೆ, ಕುಡಿಯುವ ನೀರು ಹಾಗೂ ಶಾಮಿಯಾನ ಹಾಕಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ಮತ್ತು ಶಾಸಕ ಎಚ್ಕೆ ಸುರೇಶ್ ಅವರ ಸಲಹೆ ಸೂಚನೆಯಂತೆ ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ ಎಂದರು. ಈ ವೇಳೆ ತಹಸೀಲ್ದಾರ್ ಎಂ ಮಮತಾ, ಬಿಇಒ ರಾಜೇಗೌಡ, ವೀರಭದ್ರಪ್ಪ, ಜಗದೀಶ್, ಪುನೀತ್, ಪ್ರಸನ್ನ, ರಂಗನಾಥ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಪ್ರಯುಕ್ತ ಬೇಲೂರು ತಾಲೂಕಿನ ಕ್ರೀಡಾಂಗಣದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಈ ಹಿಂದೆ 15 ದಿನದ ಹಿಂದೆ ತಾಲೂಕು ಆಡಳಿತ ಕಮಿಟಿ ವತಿಯಿಂದ ನಿರ್ಣಯ ಕೈಗೊಂಡು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹಾಗೂ ಮಾನ್ಯ ದಂಡಾಧಿಕಾರಿಗಳಾದಂಥ ಮಮತಾ ಮೇಡಮ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಏನು ಬೇಲೂರು ತಾಲೂಕಿನ ಕ್ರೀಡಾಂಗಣ ಮೊಟ್ಟ ಮೊದಲ ಬಾರಿಗೆ ಇಡೀ ಬೇಲೂರು ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಗಣರಾಜ್ಯೋತ್ಸವವನ್ನು ಕ್ರೀಡಾಂಗಣದಲ್ಲೇ ಮಾಡಬೇಕು ಅಂತ ಹೇಳಿ ಏನು ನಿರ್ಣಯ ಕೈಗೊಂಡಿದ್ವಿ. ಅದೇ ರೀತಿ ಇವತ್ತು ಈ ಕ್ರೀಡಾಂಗಣವನ್ನು ಸ್ವಚ್ಛತೆ ಮಾಡುವ ವಿಚಾರ ಇರಬಹುದು, ಲೈಟಿಂಗ್ಸ್ ಹಾಕಿಸುವ ವಿಚಾರ ಇರಬಹುದು. ನೂತನ ವರ್ಷದ ಸ್ವಾಗತ ಸಂಭ್ರಮದ ಆಚರಣೆಯನ್ನ ಮಹಿಳಾ ಸಮಾಜದ ಮಹಿಳೆಯರಿಂದ ಸಕಲೇಶಪುರ ನಂಜಮ್ಮ ಮಹಿಳಾ ಸಮಾಜದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಹಾಗೂ ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು. ಸಕಲೇಶಪುರ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳಾ ಮಣಿಗಳನ್ನು ಗುರುತಿಸಿ ಆ ಮಹಿಳೆಯರನ್ನ ಸನ್ಮಾನಿಸುವುದು ನಂಜಮ್ಮ ಮಹಿಳಾ ಸಮಾಜದ ಮುಖ್ಯ ಗುರಿಯಾಗಿದೆ ಎಂದು ನಂಜಮ್ಮ ಮಹಿಳಾ ಸಮಾಜದ ಅಧ್ಯಕ್ಷರಾದ ಕೌಸಲ್ಯ ಲಕ್ಷ್ಮಣಗೌಡ ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನೂತನ ವರ್ಷದ ಸಾಧನೆಗೈದ ಮಹಿಳೆಯರ ಸಾಲಿನಲ್ಲಿ ವಾಡಿಕೆಯಂತೆ ಈ ಬಾರಿ ತಾಲೂಕಿನ ಪುರಸಭಾ ಅಧ್ಯಕ್ಷರಾದ ಜ್ಯೋತಿ ರಾಜ್ಕುಮಾರ್ ಅವರನ್ನ ಗುರುತಿಸಿ ಈ ವರ್ಷ ಸಾಧನೆಗೈದ ಮಹಿಳೆ ಎಂದು ಪರಿಗಣಿಸಿ ನಂಜಮ್ಮ ಮಹಿಳಾ ಸಮಾಜ ಸಂಘ ಗುರುತಿಸಿ ಸನ್ಮಾನ ಮಾಡುವುದು ನಮಗೆ ಹಾಗೂ ಬರುವಂತಹ ಪೀಳಿಗೆಗೆ ಪ್ರೇರಣೆ ನೀಡುವುದು ನಮ್ಮ ಸಂಘದ ಆದ್ಯ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭಾ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್, ನನ್ನನ್ನು ಗುರುತಿಸಿ ಸನ್ಮಾನಿಸುತ್ತಿರುವುದು ಖುಷಿಯಾಗಿದೆ. ಹೆಣ್ಣು ಕೇವಲ ಅಡುಗೆ ಮನೆಗೆ ಸೀಮಿತವಲ್ಲ, ಸಮಾಜದ ಆಗುಹೋಗುಗಳಿಗೆ ಮಹಿಳೆಯರದೇ ವಿಶೇಷ ಜವಾಬ್ದಾರಿ ಇರುತ್ತದೆ. ನಾನು ಈ ಸ್ಥಾನಕ್ಕೆ ಬಂದಿದ್ದೇನೆ ಎಂದರೆ ಅದು ನಮ್ಮ ತಾಯಿಯ ಜವಾಬ್ದಾರಿಯಾಗಿದೆ. ನನ್ನ ಓದುವಿಕೆಗೆ ನಮ್ಮ ತಾಯಿ ಪಟ್ಟ ಕಷ್ಟದ ಹಿಂದೆ ನನಗೆ ಮಹತ್ವದ ಜವಾಬ್ದಾರಿಯಿಂದಲೇ ನಾನು ಇಂದು ನಿಮ್ಮ ಮುಂದೆ ನಿಲ್ಲಲು ಕಾರಣವಾಗಿದೆ. ಪ್ರತಿಯೊಬ್ಬರೂ ತಂದೆ ತಾಯಿಯರನ್ನ ಪೂಜ್ಯ ಭಾವನೆಯಿಂದ ಕಾಣಬೇಕು ಹಾಗೂ ಗೌರವಿಸಬೇಕೆಂದು ತಿಳಿಸಿದರು. ನೂತನ ವರ್ಷಾಚರಣೆಗಾಗಿ ನಂಜಮ್ಮ ಮಹಿಳಾ ಸಮಾಜದ ವತಿಯಿಂದ ಮಹಿಳೆಯರಿಗಾಗಿ ಹೌಸಿ, ಲಕ್ಕಿ ಡ್ರಾ, ಕೆರೆ ದಡ, ಮ್ಯೂಸಿಕಲ್ ಚೇರ್, ಕೇರಂ ಮುಂತಾದ ಆಟೋಟ ಸ್ಪರ್ಧೆ ಏರ್ಪಡಿಸುವ ಮೂಲಕ ಗಮನ ಸೆಳೆಯಲಾಯಿತು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶೋಭಾ ಮಂಜುನಾಥ್, ಖಜಾಂಚಿ ಸುಪ್ರಿಯಾ ರತನ್, ಕಾರ್ಯದರ್ಶಿ ಮಾಜಿ ಅಧ್ಯಕ್ಷರು ನಿರ್ಮಲಾ ಪವಿತ್ರನ್, ಜ್ಯೋತಿ ನಂದನ್, ಕಾರ್ಯಕಾರಿ ಸಮಿತಿ ರಾಗಿಣಿ ಜಿ ನಾಯ್ಡು, ಮಾಜಿ ಅಧ್ಯಕ್ಷರು ಚನ್ನವೇಣಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶಾರದಾ ಗುರುಮೂರ್ತಿ, ಸುಮಂಗಲಾ ಚಂದ್ರಶೇಖರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. HCN ನ್ಯೂಸ್, ಸಕಲೇಶಪುರ. ವಂದಿಸುತ್ತಾ ಮತ್ತೆ ಮಹಿಳಾ ನಂಜಮ್ಮ ಮಹಿಳಾ ಸಮಾಜದ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು ಹಾಗೂ ಪ್ರಸ್ತುತ ಸದಸ್ಯರುಗಳು ಎಲ್ಲರಿಗೂ ನನಗೆ ಹೊಸ ವರ್ಷದ ಶುಭಾಶಯ ಹೇಳ್ತಾ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ನನಗೆ ಇಲ್ಲಿ ಕರೆದು ನನ್ನನ್ನು ಗುರುತಿಸಿ ನನ್ನನ್ನು ಸನ್ಮಾನ ಮಾಡಿಸಿದ್ದಕ್ಕೆ ಧನ್ಯವಾದಗಳು. ತುಂಬ ಸಂತೋಷ ಆಗ್ತಿದೆ. ನನಗೆ ನನ್ನ ಬಯೋಡಾಟನ ಹೇಳಿದರು. ನನಗೆ ಒಂದು ವೈಯಕ್ತಿಕವಾಗಿ ನನ್ನ ಬಗ್ಗೆ ನಾನು ಪರಿಚಯ ಮಾಡ್ಕೊತೀನಿ. ಹಲವರಿಗೆ ನನ್ನ ಪರಿಚಯ ಇದೆ, ಹಲವರಿಗೆ ನನ್ನ ಪರಿಚಯ ಇಲ್ಲ. ಸೊ ಹಾಗಾಗಿ ನನ್ನ ಪರಿಚಯ ವೈಯಕ್ತಿಕವಾಗಿ ನಾನು ಒಂದು 2 ನಿಮಿಷ ಮಾಡ್ಕೊತೀನಿ. ವಿತೌಟ್ ಏನೋ ಅನ್ಕೋಬೇಡಿ ದಯವಿಟ್ಟು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಇತಿಹಾಸವುಳ್ಳ ಶ್ರೀ ಜಯಗೊಂಡೇಶ್ವರ ಸ್ವಾಮಿ ದೇವಾಲಯದ ಜಮೀನು ವಶಕ್ಕೆ ಯತ್ನ, ಅಕ್ರಮವಾಗಿ ದೇವಾಲಯದ ಬೆಟ್ಟ ನಾಶ, ಜಿಲ್ಲಾಡಳಿತ ಕ್ರಮ ಜರುಗಿಸದಿದ್ರೆ ಗ್ರಾಮಸ್ಥರಿಂದ ಉಗ್ರ ಹೋರಾಟ, ಸಾಮಾಜಿಕ ಹೋರಾಟಗಾರ ಗಿರೀಶ್ ಎಚ್ಚರಿಕೆ. ಆಲೂರು ತಾಲೂಕಿನಲ್ಲಿ ಅಗ್ನಿ ಅನಾಹುತದಿಂದ ಬೀದಿಗೆ ಬಂದ ಕುಟುಂಬ, ವೈಯಕ್ತಿಕ ಧನ ಸಹಾಯ ಮಾಡಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಜನಪ್ರತಿನಿಧಿಗಳು, ಸಂಸದ ಶಾಸಕರ ನಡೆಗೆ ಸಾರ್ವಜನಿಕರ ಮೆಚ್ಚುಗೆ. ಅರ್ಕಲ್ಗೂಡು ತಾಲೂಕಿನಲ್ಲಿ ಬೆಳಕಿಗೆ ಬಂದ ಮೀಟರ್ ಬಡ್ಡಿ ದಂಧೆ, ಮಂಜುನಾಥ್ ಮನೆಗೆ ಜಿಲ್ಲಾ ಸಹಕಾರ ಸಂಘಗಳ ಇಲಾಖೆ ತಂಡ ಭೇಟಿ, ಪರಿಶೀಲನೆ, ಅಗತ್ಯ ದಾಖಲೆಗಳ ಸಂಗ್ರಹ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.